ಒಮ್ಮೆ ಒಬ್ಬ ಶೂರ ರಾಜನು ದೊಡ್ಡ ರಾಜ್ಯವನ್ನು ಆಡುತ್ತಿದ್ದನು. ಅವನಿಗೆ ಎಲ್ಲವೂ ಇತ್ತು: ಆಭರಣ, ಅರಮನೆ, ಸೈನ್ಯ. ಆದರೆ ಅವನಿಗೆ ನಿಜವಾದ ಶಾಂತಿ ಇರಲಿಲ್ಲ. ಒಂದು ದಿನ ಆತ ಅರಮನೆಯಿಂದ ಹೊರಗೆ ಹೋಗಿ ಗ್ರಾಮಾಂತರ ಪ್ರದೇಶಕ್ಕೆ ಹೋದನು. ಅಲ್ಲಿ ಒಬ್ಬ ರೈತನನ್ನು ಹೊಲದಲ್ಲಿ ಕೆಲಸ ಮಾಡುತ್ತಾ ಹಾಡುತ್ತಾ ಕಂಡನ. ರಾಜನಿಗೆ ಆಶ್ಚರ್ಯವಾಯಿತು. ನೀನು ಇಷ್ಟು ಬಡವ, ಆದರೆ ಇಷ್ಟು ಸಂತೋಷವಾಗಿರುವೆ ಹೇಗೆ ಎಂದು ಕೇಳಿದನು. ರೈತನಿಂದ ಉತ್ತರ ಬಂದಿತು: ಮಹಾರಾಜ, ನನಗೆ ಅಗತ್ಯವಿರುವಷ್ಟು ಅನ್ನ ಸಿಕ್ಕರೆ ಸಾಕು. ನನ್ನ ಹೆಂಡತಿ, ಮಕ್ಕಳು ನನ್ನೊಂದಿಗೆ ಸಂತೋಷವಾಗಿದ್ದಾರೆ. ನಾನು ಹಗಲು ಕೆಲಸ ಮಾಡುತ್ತೇನೆ, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೇನೆ. ರಾಜನು ಆ ಮಾತು ಕೇಳಿ ಯೋಚನೆಯಲ್ಲಿ ಮುಳುಗಿದನು. ಅರಮನೆಗೆ ಹಿಂತಿರುಗಿ ತನ್ನ ಚಿನ್ನದ ಹೊಳೆಯುವ ವಸ್ತ್ರಗಳನ್ನು ಬದಿಗಿಟ್ಟು ಜನರ ಜೀವನದ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭಿಸಿದನು. ಆಗ ಅವನು ತಿಳಿದುಕೊಂಡನು: ನಿಜವಾದ ಐಶ್ವರ್ಯ ಚಿನ್ನದಲ್ಲಲ್ಲ, ಮನದ ಶಾಂತಿಯಲ್ಲಿ ಇದೆ. ನೀವು ಬಯಸಿದರೆ ನಾನು ಈ ಕಥೆಯನ್ನು ಹಾಸ್ಯಮಯವಾಗಿ, ಶಿಕ್ಷಣಾತ್ಮಕವಾಗಿ ಅಥವಾ ಮಹಾಕಾವ್ಯ ಶೈಲಿಯಲ್ಲಿ ಮತ್ತೆ ಬರೆಯಬಹುದು. ನೀವು ಯಾವ ಶೈಲಿಯಲ್ಲಿ ಕಥೆ ಬೇಕು?